ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ ನಮ್ಮ ಧ್ವನಿ ಸರಿ ಬರವಲ್ದು, ಯಾಕಂದ್ರೆ ನೆಗಡಿ ಕೆಮ್ಮು ಜ್ವರ ಜೋರು ಐತಿ. ಇವಾಗ 2 ದಿನ ಆಯಿತು, ಕಡಿಮೆ ಆಗೈತಿ. ಆಯಿತಾ ಬ್ರಷ್ ಮಾಡೋದು? ಎದಕ್ಕೆ? ಅಯ್ಯ ತೊಗೊಂಡು ಹೋದ್ನೇನವ ಗಾಡಿ, ಇಲ್ಲೇ ತೊಗೊಂಡು ಬರ್ತೀಯ ನೋಡು. ಹಾಂ, ಸ್ವಲ್ಪ ಕಡಿಮೆ ಆಗೈತಿ ರೀ ಫ್ರೆಂಡ್ಸ್, ಅದಕ್ಕೆ ಲಾಗ್ನ ಈಗ ಮಾಡ್ತೀನಿ ನೋಡಿರಿ. ಲೇಟ್ ಆಗೈತಿ, ಟೈಮಿಂಗ್ 11:30 ಆಯ್ತೇನ. ಈಗನೇ ಲಾಗ್ನ ನಾನು ಸ್ಟಾರ್ಟ್ ಮಾಡತ್ತೀನಿ. ಬರ್ರಿ ಏನು ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದೊಳಗೆ ಏನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿರಿ. ನಾನು ಈಗ ಟಿಫಿನ್ ಮಾಡೀನಿ. ಟಿಫಿನ್ ಏನಂದರೆ ಇವತ್ತು ಉಪ್ಪಿಟ್ಟು ಮಾಡೇನಿ ರೀ. ಈಗ ನಾನು ನಾಷ್ಟ ಮಾಡತ್ತೀನಿ, ಬರೀ ತೋರಿಸ್ತೀನಿ. ಆಮೇಲೆ ಈಗ ಮುಂದೆ ಅಡುಗೆ ಪ್ರಿಪೇರ್ ಮಾಡಬೇಕು. ಬೆಳಗಿನ ಕೆಲಸ ಎಲ್ಲ ಆಗೈತಿ. ಟೈಮ್ 11 ಗಂಟೆ ಆತ್ರಿ. ಬೆಳಗಿಂದಕ್ಕೆ ಪರಿಶಿ ಎಲ್ಲ ಆಗೈತಿ ರೀ. ಹೀಗಾಗಿ ಅದು ಇದು ವಿಡಿಯೋ ಮಾಡೋದು ಆಗಲಿಲ್ಲ ನನಗೆ. ಇವಾಗ ಸ್ಟಾರ್ಟ್ ಮಾಡಿ ನೋಡಿರಿ ವಿಡಿಯೋ. ಬರ್ರಿ ಫ್ರೆಂಡ್ಸ್, ನಾಷ್ಟ ಮಾಡೋಣಂತ. ಎಲ್ಲರೂ ಉಪ್ಪಿಟ್ಟು ಮಾಡೀನಿ, ಬರ್ರಿ ನಾಷ್ಟ ಮಾಡೋಣಂತ. ಹಾಕ್ಕೊಡ್ತೀನಿ ಬಾ ಅಂದಲ್ಲ ಮತ್ತೊಳಗೆ ಹೋಗ್ತದ ಓಡಿ ಪಪ್ಪ ಬರೋಣ. ನೋಡಿರಿ ನಾಷ್ಟ ನಡೆದಿತ್ತು ನಮ್ಮದು. ಈಗ ಅವ್ರದ್ದು ಆಯಿತು, ನಮ್ಮದು ಆಯಿತು. ಇವನು ಕುತ್ತನ ನಾಷ್ಟ ಬೇಡ ಅಂತ. ಮತ್ತೇನು ಬೇಕು ನಿನಗೆ ಪುನೀತ? ಮತ್ತು ತೊಗೊಂಡ್ರೆ ಬಾ, ಹೋಗು, ನಡ್ಕೊತ ಹೋಗು, ಏನಾಗಲ್ಲ. ಹಾಂ ಆಯಿತಾ. ನಿನ್ನೆ ನಾವು ನೋಡಿದ್ವಿ ಲಾಸ್ಟ್ಗೆ ಕ್ರಿಕೆಟ್, ಲಾಸ್ಟ್ಗೆ ನೋಡಿದ್ವಿ ಇಂಡಿಯಾ ಗೆತ್ತಲ್ಲ. ಹೌದಿಲ್ಲ ಪುನೀತ? 10:30 ಮುಗಿತು ಆಟ. ಆಲ್ಔಟ್ ಆದರು ಅವರು, ಪಾಕಿಸ್ತಾನದವರು. ಹೌದಿಲ್ಲ? ನೀ ಹಚ್ಚಿದೆ ಅಂತ ಇಂಟ್ರೆಸ್ಟ್ ಬಂತು, ನೋಡ್ಕೊಂಡು ಕುಂತೆ ನಾನು. ಓ ಬರ್ತ್ಡೇ ಇವತ್ತು ನೋಡ್ರಿ. ಡಿ ಬಾಸ್ ಅವ್ರ ಬರ್ತ್ಡೇ ಇವತ್ತು. ಬಿಸ್ಕಿಟ್ ತಿಂತೀಯನಾ? ಬಾ. ನಾಷ್ಟ ಮಲ್ಲಂತರಿ ಚಹಾ ಕುಡಿತಾರಂತೆ. ಸ್ವಲ್ಪ ಚಹಾ ಬಿಸಿ ಇಡ್ತೀನಿ. ಚಹಾ ಐತಿ, ನಾನು ನೀರು ಬಿಸಿ ಮಾಡ್ಕೊತೀನಿ. ಆರಾಮಿಲ್ಲ, ಬಿಸಿನೀರು ಕುಡಿಬೇಕಂತ. ಏ ಬಾರೋ, ಬಿಸ್ಕಿಟ್ ಅದಾವ ತಿಂತೀವಿ. ಮತ್ತೆ ಹೆಂಗೆ ತೊಗೊಂಬರ್ತೀವಿ ಹೇಳೋಣ. ಒಬ್ಬರು ತಿಂಗಳು ಇವತ್ತು ನಾಳೆ ನೋಡೋಣ. ಹಾಂ ನೋಡೋಣ, ನಾಳೆ ಏನು ನೋಡೋಣ. ನಾಳೆ ಅವನಿಗೆ ಉಪ್ಪಿಟ್ಟು ಮಾಡಿನಲ್ರಿ, ನಾಷ್ಟ ಒಲ್ಲಾಗಿತ್ತು ಉಪ್ಪಿಟ್ಟು. ಇದಕ್ಕೆ ಏನು ಬೇಕಂತ ಹೋಗಾಕೋವಲ್ಲ. ಸ್ವಲ್ಪ ಚಹಾ ಬಿಸ್ಕಿಟ್ ತಿಂದು ಆಮೇಲೆ ನೋಡೋಣಂತ. ಅಡುಗೆನ ಮಾಡ್ತೀನಿ, ಊಟ ಮಾಡಿಬಿಡು. ತಗೊಂಬಾ. ನೋಡಿ, ನಾನು ಫ್ರೆಶಪ್ ಆಗಿ ಬಂದೆ. ಆವಾಗಲೇ ವಿಡಿಯೋದಾಗ ಹೇಳಿದ್ನಲ್ಲ ಫ್ರೆಶಪ್ ಆಗಿದ್ದಿಲ್ಲ. ಇವಾಗ ಫ್ರೆಶಪ್ ಆಗಿ ಬಂದೀನಿ. ಮಧ್ಯಾಹ್ನದಲ್ಲಿ ಬೆಂಡೆಕಾಯಿ ಪಲ್ಯ ಮಾಡಬೇಕಂತ. ಬೆಂಡೆಕಾಯಿ ಫ್ರೈ ಮಾಡತ್ತೀನಿ ನೋಡಿರಿ. ಈ ಥರ ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಕೊಂಡು ಇಟ್ಕೊಂಡೀನಿ. ಸ್ವಲ್ಪ ಆಮೇಲೆ ಶೇಂಗಾ ಸಾರು ಮಾಡ್ತೀನಿ. ನಿನ್ನೆ ಶಿವರಾತ್ರಿ ಐತಲ್ಲ, ಇವತ್ತು ಅಮಾವಾಸ್ಯೆ ಬಿಡೋದು. ಇದು ಅಮಾವಾಸ್ಯೆ, ಸಾರಿ, ಇವತ್ತು ಉಪವಾಸ ಬಿಡೋದು. ಹೀಗಾಗಿ ಸ್ವಲ್ಪ ಚಪಾತಿ ಮಾಡಬೇಕು. ಮತ್ತು ಶೇಂಗಾ ಸಾಂಬಾರು ಇವತ್ತಿಂದ ಅಡುಗೆ ಮಧ್ಯಾಹ್ನ. ಎಕ್ಸಾಮ್ ಇನ್ನು ಎಷ್ಟು ದಿನ ಹೋಗೋದು? 1 ತಿಂಗಳ. ಹಾಂ, ಎಷ್ಟು? 17ಕ್ಕಲ್ಲ? 18ಕ್ಕೆ ನೋಡಿರಿ. ಆಲೆ ಮಕ್ಕಳೆಲ್ಲ ಪರೀಕ್ಷೆ ಶುರುವಾದ ಎಕ್ಸಾಮ್. ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ನಿಂದ 9th ಸ್ಟ್ಯಾಂಡರ್ಡ್ ತನಕ ಚಲೋ ಆಗಿರಬೇಕು ಎಕ್ಸಾಮ್. ಇನ್ನೂ ಗೊತ್ತಿಲ್ಲ ನಮಗೆ. ಇನ್ನೂ ಆಗಿರಲ್ಲ. ಇನ್ನೂ ಆಗಿಲ್ಲನ? ಹಾಂ, 10th ಅವು ಹಿಂಗಾಗಿ ಗೊತ್ತಿಲ್ಲ ನನಗೂ. 10th ಎಕ್ಸಾಮ್ 18ಕ್ಕಲ್ಲ? ಹಾಂ, ಮಾರ್ಚ್ 18. ಆಮೇಲೆ ಎಕ್ಸಾಮ್ 10th ಅವ್ರದ್ದು. ಸೆಕೆಂಡ್ ಅವ್ರದ್ದು 28ಕ್ಕೆ ಚಾಲು.
ನೋಡ್ರಿ ಯಾಂಕರ್ ಅಂತ ಯಾಂಕರ್ ಆ್ಯಂಕ್ರಿಂಗ್. ಆ್ಯಂಕ್ರಿಂಗ್ ಏನೇನ ಮಾತಾಡ್ತಾರೆ ಬಟ್ ಇವತ್ತು ಅಂಟಿ ಬರ್ತಾವ ಇಲ್ಲ ಬೆಂಡೆಕಾಯಿ ಚಟ್ಟೆ ತಂತ್ರ ಹುಡಿಬೇಕು ಹೌದನ ನೋಡಿ. ಮಾಡಿದೆ ಬೆಂಡೆಕಾಯಿ ಪಲ್ಯ ಆಯ್ತು, ಶೇಂಗಾ ಸಾರು ಆಯ್ತು. ಹಾಂ 15 ರೂಪಾಯಿ ತೊಗೋತಾರೆ ಆಟೋಕ್ಕೆ ಹೋಗ್ಲಿಂತ್ರ. 15 ರೂಪಾಯಿ ಹೋಗಕ್ಕೆ 15 ರೂಪಾಯಿ ಬರೋಕೆ 30 ರೂಪಾಯಿ ಗಾಂಧಿ ಚೌಕಿಗೆ. ಅಂಟಿ ಏನು ಬರ್ತಾಳೋ ಇಲ್ಲೋ ಗೊತ್ತಾಗಲ್ದು ಒಟ್ಟು. ಬಜಾರ್ ಕೊಂಟಾರ್ರಿ ನಾಳೆಗೆ ಅಮಾವಾಸ್ಯೆ ಇಲ್ಲ, ಅಮಾವಾಸ್ಯೆ ಸಾಮಾನು ತರಾಕ ಹಾರ ಕಾಯಿ ಎಲೆ ಇವೆಲ್ಲ ಸಂತಿ ಬರ್ಕೊಂಡಾರ. ಹೀಗಾಗಿ ಇವಾಗ ಹೋಗೋದು ಮತ್ತೆ ಸಂಜೆ ಮುಂದೆ ಗದ್ದಲ, ಮಾರ್ಕೆಟ್ ಇಲ್ಲ. ನಮ್ಮ ಮನ್ಯಾಗ ಜಾಸ್ತಿ ಅವರೇ ತರೋದ್ರಿ ಎಲ್ಲ. ನಾವಂತರೂ ಹೋಗಂಗಿಲ್ಲ. ನಮ್ದು ಏನರ ಕೆಲಸ ಇತ್ತಂದ್ರೆ ನಾವು ಹೋಗೋದು ಅಷ್ಟೇ. ಹೌದು, ಮತ್ತು ನಮ್ದು ಏನರ ನಮ್ದು ಕೆಲಸ ಇತ್ತಂದ್ರೆ ಮಾರ್ಕೆಟ್ಗೆ ಹೋಗೋದು ಅಷ್ಟೇ ನಮ್ಮದು ಕೆಲಸ. ಹೌದು, ಮತ್ತು ತರೋರದಿರಲ್ಲ ನೀವು, ನಾವು ಆರಾಮಾಗಿ ಇರ್ತೀವಿ, ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ ನಾವು. ರೈಸ್ ಒಂದು ಮಾಡಿದ್ರೆ ಅಡುಗೆ ಆಯ್ತು ರೀ. ಚಪಾತಿ ಮಾಡಬೇಕು, ಹಿಟ್ಟು ನಾದು ಇಟ್ಟೇನಿ, ಇವಾಗ ಚಪಾತಿ ಮಾಡ್ಬೇಕು ರೀ ಇನ್ನು. ನೋಡಿರಿ ಇನ್ನು ಹೋಗೋಣ, ಬಾಂಡೆ ಅದಾವು, ಹೋಗೋಣ ಬಾಂಡೆ ಮಾಡಬೇಕು. ಅಂಟಿಯರು ಬರಂಗಿಲ್ಲ ಅಂತ ಯಾರ ನಮ್ಮ ಅಂಟಿಯರು ಇವತ್ತು. ನೋಡ್ತೀನಿ, ಫೋನ್ ಹಚ್ಚಿ ಕೇಳ್ತೀನಿ ರೀ ಅವರಿಗೆ. ಅಡುಗೆ ರೆಡಿ ಆಗೈತಿ. ಇಲ್ಲಿ ಸ್ವಲ್ಪ ಕೊಬ್ಬರಿ, ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಹಾಕಿ ಚಟ್ನಿ ಮಾಡೇನಿ ನೋಡಿರಿ. ಉಳ್ಳಾಗಡ್ಡಿ ಕಾಂತಾವ ಚಟ್ನಿ. ಮತ್ತು ಇಲ್ಲೇ ಶೇಂಗಾ ಸಾರು ರೀ. ಶೇಂಗಾ ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸ್ವಲ್ಪ ಶೇಂಗಾ ಸಾಂಬಾರು ಮಾಡೇನಿ ನೋಡಿರಿ. ಮತ್ತು ಇಲ್ಲೇ ಅನ್ನ ಊಟ ಮಾಡಿದ್ದಾರೆ ಆಗಲೇ ರೆಡಿ ಆಗಿತ್ತಲ್ಲ, ಹೊಟ್ಟೆ ಆಗಿತ್ತು, ಊಟ ಮಾಡಿಬಿಟ್ರು ಫ್ರೆಂಡ್ಸ್. ಮತ್ತು ಇಲ್ಲಿ ಬೆಂಡೆಕಾಯಿ ಪಲ್ಯ ಇಷ್ಟಂತೂ ರೆಡಿ ಆಗೈತಿ. ಚಪಾತಿ ರೆಡಿ ಆಗ್ಯಾವ್ರಿ, ಆ ಡಬ್ಬಿ ಒಳಗೆ ಇಟ್ಟಿನಿ. ಬರೀ ಎಲ್ಲರೂ ಊಟ ಮಾಡೋಣ, ನಾನು ಊಟ ಮಾಡ್ತೀನಿ ಇವಾಗ, ಹಸು ಆಗೈತಿ ನೋಡಿರಿ. ಬಜಾರ್ಗೆ ಹೋಯ್ದ್ರು ನಮ್ಮ ಮನೆಯವರು, ನಾಳೆ ಅಮಾವಾಸ್ಯೆ ಅಲ್ಲ, ಹೀಗಾಗಿ ಅಮಾವಾಸ್ಯೆ ಸಂತಿ ಮಾಡ್ಕೊಂಡು ಬಂದರು. ಬರೀ ತೋರಿಸ್ತೀನಿ ಏನು ಮಾಡ್ಕೊಂಬಂದಾರಂತ ನೋಡಿರಿ. ಹೂವು ಎಲ್ಲ 10 ರೂಪಾಯಿದು ಕೊಡ್ತಾರೆ ನೋಡಿರಿ. ಗುಲಾಬಿ ಹೂವು ಡೇರಿ ಹೋಗುತ್ತೆ ಇಂಥವು ತಂದಾರ. ಮತ್ತು ಎಲೆ ನಾಳೆ ಅಮಾವಾಸ್ಯೆ ಪೂಜೆ ಲಕ್ಷ್ಮಿ ಅಲ್ರಿ. ಎಲೆ ಮತ್ತು ಕಾಯಿ ಒಂದು ಹೊಡ್ಯಾಕ, ಒಂದು ಇರ್ಸಾಕ ಹೂವೇ ಇದಾವ್ರಿ. ಮತ್ತು ಹಾರ ರೀ, ನಾವೆಲ್ಲ ಫೋಟೋಕ್ಕೂ ಹಾರ ಹಾಕ್ತೀವಿ ರೀ ಫ್ರೆಂಡ್ಸ್. ನಾಳೆ ಎಲ್ಲ ಹಿರಿಯರದ್ದು ದೇವ್ರ ಪೂಜೆಗೆ ಎಲ್ಲನೂ ಹಾರ ತಂದಾರ. ಈಗೇನು ಬಿಚ್ಚಂಗಿಲ್ರಿ, ಮತ್ತು ಇದು ಹಾಕೋ. ಇಲ್ಲಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಇದ್ದಿಲ್ಲ ರೀ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹೇಳಿದ್ದೆ, 2 ಕೊತ್ತಂಬರಿ ಮೆಣಸಿನ್ಕಾಯಿ ತಂದಾರ ರೀ. ಮತ್ತು ನಾಳೆ ಬೇಕಲ್ವ, ಹೀಗಾಗಿ ನೋಡಿರಿ. ಇಷ್ಟ ಅಮಾವಾಸ್ಯೆ ಸಂತಿ ನಮ್ಮದು. ನೋಡಿರಿ, ಮತ್ತೆ ನಾನು ಮಧ್ಯಾಹ್ನ ಊಟ ಇದಾಯ್ತಲ್ಲ, ಆವಾಗ ಊಟ ಮಾಡಿ ಮತ್ತೆ ಮಲ್ಕೊಂಡಿದ್ದೀರಿ. ಮತ್ತು ಸ್ವಲ್ಪ ಲೈವ್ ಮಾಡಿದೆ, ಹೀಗಾಗಿ ಸಿಗೋಕ್ಕಾಗಿಲ್ಲ ನೋಡಿರಿ. ಮತ್ತು ಇವಾಗ ಸಂಜೆಗೆ ಸಿಗಾತೀನಿ ನೋಡಿರಿ. ಈಗ ನಾನು ದೀಪ ಹಚ್ಚಿದ್ದೆ, ದೀಪ ಹಚ್ಚಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ರೆ ಆಯಿತು ಅಂತ ಒಳಗೆ ಬಂದೀನಿ ನೋಡಿರಿ. ಸಂಜೆ ದೀಪ ಹಚ್ಚಿದ್ದೀನಿ, ನಮ್ಮ ದೇವ್ರದ್ದು ಸಣ್ಣ ಲೈಟ್ ಇದೆ. ಸ್ವಲ್ಪ ಚಹಾ ಮಾಡ್ಕೋಬೇಕು ಅಂತ ಬಂದೀನಿ. ಚಹಾ ಐತ್ರಿ, ಅದನ್ನೇ ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡಿತೀನಿ. ಮತ್ತು ಇಲ್ಲಿ ಅಡುಗೆ ಏನಾದರೂ ಮಾಡಬೇಕು ಸಂಜೆಗೆ. ಇಲ್ಲಿ ನಮ್ಮ ಮನೆ ಹತ್ರ ಶಿವಾಲಯ ಇದೆ ರೀ, ಶಿವನ ಗುಡಿ. ಅಲ್ಲಿ ಇವತ್ತು ಪ್ರಸಾದ ಐತ್ರಿ, ಯಾಕಂದರೆ ನಿನ್ನೆ ಉಪವಾಸ ಇತ್ತಲ್ಲ, ಹೀಗಾಗಿ ಇವತ್ತು ಉಪವಾಸ ಬಿಡೋಕ್ಕಂತ ಅಲ್ಲಿ ಪ್ರಸಾದ ಮಾಡಿಸಿರ್ತಾರೆ ಗುಡಿಯಾಗ. ನೋಡ್ಬೇಕ್ರಿ, ಹೋಗೋದಾದರೆ ಹೋಗಬೇಕು, ಇಲ್ಲ ಅಂದರೆ ಹುಡುಗರು ಹೋಗ್ತಾರೆ ಏನೋ ಕೇಳಬೇಕು, ಇಲ್ಲ ಅಂದರೆ ಏನಾದರೂ ಅಡುಗೆ ಮಾಡ್ತೀನಿ ರೀ ನೈಟ್. ಮತ್ತೆ ಸಿಗ್ತೀನಿ ರೀ ನಾನು ನಿಮಗೆ ಆಮೇಲೆ. ಬೇಡ ಹಚ್ಚು ಅಂತ ಹೇಳಿದೆಲ್ಲ, ಹಚ್ಚು ಅಂತ ಹೇಳಿದೆ. ಓಕೆನಿ ಈಗ ಪ್ರಸಾದ ಐತಲ್ಲ ಗುಡಿಗೆ, ಯಾರ್ಯಾರು ಬರತ್ತಾರ? ಆಯ್ತಾಳ, ಹೋಗ್ಬಾ. ನಾನು ಇವಾಗ ಸ್ವಲ್ಪ ರೈಸ್ ಇದ್ದಿಲ್ಲ ರೀ, ರೈಸ್ ಮಾಡಿದೆ. ಇಲ್ಲಿ ನಮ್ಮ ಮನೆ ಕಡೆ ದೇವಸ್ಥಾನ ಐತೆ ಅಂತ ಹೇಳಿದ್ನೆಲ್ಲ ಆಗಲಿ. ಈಶ್ವರಂದು ದೇವಸ್ಥಾನ ಐತಿ, ಅಲ್ಲಿ ಪ್ರಸಾದ ಐತ್ರಿ, ಅದಕ್ಕೆ
ನಮ್ಮ ಪುನೀತ ಅಲ್ಲಿ ಹೋದ, ನಮ್ಮ ಪ್ರಫುಲ್ಲ ಊಟ ಅಲ್ಲಿ ಹೋಗಲಿಲ್ಲ, ಹೋಗಪ್ಪ ಅಂತ ಹೇಳಿದೆ, ಹೋಗಲಿಲ್ಲ, ಇಲ್ಲೇ ಊಟ ಮಾಡಿದ್ದ ಅವ. ನಾನೀಗ ಊಟ ಮಾಡ್ತೀನಿ ರೀ. ಬಿಸಿದು ಸ್ವಲ್ಪ ರೈಸ್ ಮಾಡಿಬಿಟ್ಟೆ. ಶೇಂಗಾ ಸಾರಿತ್ತು, ಬೆಂಡೆಕಾಯಿ ಪಲ್ಯ ಇತ್ತು ಮಧ್ಯಾಹ್ನದ್ದು, ಅದಕ್ಕೆ ಅದಿಷ್ಟೇ ಮಾಡಿದೆ ರೀ. ಬರೀ ಊಟ ಮಾಡೋಣ ಅಂತ ನಾನು ಊಟ ಮಾಡ್ತೀನಿ. ಇವಾಗ ಬರೀ ಅನ್ನ ಸಾಂಬಾರು ಅಷ್ಟೇ ಉಣ್ತೀನಿ ರೀ. ಭಾಳ ಹಸು ಇಲ್ಲ, ಹಸು ಐತಿ ಅಂದ್ರೂ ಬರೀ ಅನ್ನ ಉಣ್ಬಿಡ್ತೀನಿ. ಅನ್ನ ಉಂಡ್ರೂ ಹೊಟ್ಟೆ ತುಂಬುತ್ತೆ. ಅನ್ನ ಮತ್ತು ಶೇಂಗಾ ಸಾಂಬಾರು ನೋಡಿರಿ. ಅನ್ನದ ಕುಕ್ಕರ್ ಆಗೈತಿ, ಅನ್ನ ಬಿಡಿಸ್ತೀನಿ. ಅನ್ನ ಬಿಡಿಸಿ ಊಟ ಮಾಡ್ತೀನಿ ರೀ ನಾನು. ನೋಡಿರಿ ಇಲ್ಲಿ ನಾನು ಬಿಸಿ ಬಿಸಿ ಅನ್ನ ಇತ್ತಲ್ಲ, ಬಿಸಿ ಬಿಸಿ ಅನ್ನ ಮತ್ತು ಖಾರ ನೋಡಿರಿ, ಕೆಂಪು ಖಾರ ಎಣ್ಣೆ ಹಾಕ್ಕೊಂಡಿನಿ. ಇದು ನಾವು ಸಣ್ಣವರಿದ್ದಾಗ ಭಾಳ ಅಂದ್ರೆ ಊಟ ಮಾಡ್ತಿದ್ವಿ. ಇವಾಗ ಮಾಡಿಲ್ಲ, ಅದಕ್ಕೆ ಇವಾಗ ನೆನಪಾತ್ರಿ. ಬಿಸಿ ಅನ್ನ ಐತಿ, ನನಗೆ ಬಿಸಿ ಬಿಸಿ ಅನ್ನ ಭಾಳ ಸೇರ್ತೈತಿ ರೀ. ಬಿಸಿ ಬಿಸಿ ಅನ್ನ ಮತ್ತು ಖಾರ, ಕೆಂಪು ಖಾರ ಮತ್ತು ಇದ್ರೊಳಗೆ ಎಣ್ಣೆ ಹಾಕ್ಕೊಂಡಿನಿ ರೀ ಸ್ವಲ್ಪ. ನಾವು ಸಣ್ಣವರಿದ್ದಾಗ ಹೇಳ್ತಿದ್ನಲ್ರಿ, ಜಾಸ್ತಿ ಇದನ್ನೇ ಉಣ್ತಿದ್ವಿ. ಈಗ ಸ್ವಲ್ಪ ಕಮ್ಮಿ ಮಾಡೇವಿ, ಮತ್ತು ಇವಾಗ ಉಣ್ಬೇಕು ಅನ್ನಿಸ್ತು ಹಾಕ್ಕೊಂಡಿನಿ. ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ. ಮಸ್ತ್ ಟೇಸ್ಟ್ ಬರುತ್ತೆ ರೀ ಇದು. ಖಾರ ಎಣ್ಣೆ ಅನ್ನ, ಬಿಸಿ ಅನ್ನ ಸೂಪರ್ ಟೇಸ್ಟ್ ಕೊಡುತ್ತೆ ರೀ.